ಒಂದು ಒಳ್ಳೆ ಕಥೆ ಅಂದ್ರೆ ಹೇಗಿರ್ಬೇಕು? ಅದ್ರಲ್ಲಿ ಏನೇನಿರ್ಬೇಕು? ಈ ತರದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ನಾವು ದೊಡ್ಡ ದೊಡ್ಡ ಪುಸ್ತಕಗಳನ್ನೇ ಓದಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಉತ್ತರ ಒಂದು ಚಿಕ್ಕ ಕಥೆಯಲ್ಲೇ ಸಿಕ್ಬಿಡುತ್ತೆ. ಇವತ್ತು ನಾವು ಅಂಥದ್ದೇ ಒಂದು ಸಣ್ಣ ಆದ್ರೆ ತುಂಬಾನೇ ಪವರ್ಫುಲ್ ಕಥೆಯನ್ನ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಕೈಬರಹದಲ್ಲಿರೋ ಕಥೆಯನ್ನೊಮ್ಮೆ ಗಮನಿಸಿ. ನೋಡೋಕೆ ತುಂಬಾನೇ ಸರಳ ಅನ್ಸಿದ್ರು ಇದ್ರೊಳಗೆ ಕಥೆ ಹೇಳೋ ದೊಡ್ಡ ದೊಡ್ಡ ಸೀಕ್ರೆಟ್ಗಳೇ ಅಡ್ಗಿವೆ. ಹೌದು, ಇದು 2ನೇ ಕ್ಲಾಸ್ ಓದೋ ಒಬ್ಬ ವಿದ್ಯಾರ್ಥಿ ಬರ್ದಿರೋ ಕಥೆ. ಆದ್ರೆ ಕಡಿಮೆ ಪದಗಳಲ್ಲಿ ಒಂದು ದೊಡ್ಡ ಕಥೆಯನ್ನ ಹೇಗೆ ಕಟ್ಕೊಡ್ಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಹಾಗಾದ್ರೆ ಈ ಕಥೆಯನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಇದ್ರಲ್ಲಿರೋ ಅಸಹಜವಾದ ಯಾವುದೇ ಅಡೆತಡೆಯಿಲ್ಲದ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇ ಭಾಗಕ್ಕೆ ಬರೋಣ. ಒಬ್ಬ ಹೀರೋ ಹೇಗ್ ಹುಟ್ಕೊಳ್ತಾನೆ ಅಂತ. ಈ ಕಥೆ ಶುರುವಾಗೋ ಸ್ಪೀಡ್ ಇದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಅದನ್ನ ನೋಡ್ರೆ ಆಶ್ಚರ್ಯ ಆಗುತ್ತೆ. ನೋಡಿ, ಇಲ್ಲಿ ಯಾವುದೇ ಇಂಟ್ರೊಡಕ್ಷನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಕತೆ ನೇರವಾಗಿ ಆಕ್ಷನ್ಗೆ ಜಂಪ್ ಆಗಿದೆ. ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಸಮಸ್ಯೆ ಬಂದಷ್ಟು ಸ್ಪೀಡಾಗಿ ಪರಿಹಾರನೂ ಬರುತ್ತೆ. ಕಥೆಗಾರಲು ಒಂದೇ ಒಂದು ಕ್ಷಣವನ್ನೂ ವೇಸ್ಟ್ ಮಾಡಲ್ಲ. ಒಂದೇ ಒಂದು ವಾಕ್ಯದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ದೇವರಾಗಿ ಬದ್ಲಾಗ್ತಾನೆ. ಆಮೇಲೆ ತಕ್ಷಣ ಆಕ್ಷನ್ ಕೂಡ ತಗೊಳ್ತಾನೆ. ಯಾವುದೇ ಹೀರೋ ಜರ್ನಿಯ ಸಾರಾಂಶ ಇದೆ ಅಲ್ವಾ, ಟ್ರಾನ್ಸ್ಫರ್ಮೇಷನ್ ಮತ್ತು ಆಕ್ಷನ್. ಹೀಗೆ ದೇವರಾದ ನಾಯಕನ ಕಥೆ ಅಲ್ಲಿಗೆ ನಿಲ್ಲಲ್ಲ. ಕಥೆಗಾರರು ಅವನಿಗೆ ಒಂದು ಅನಿರೀಕ್ಷಿತ ಆದ್ರೆ ನಮ್ಮೆಲ್ಲರಿಗೂ ಕನೆಕ್ಟ್ ಆಗೋ ಹಾಗೆ ಒಂದು ಆಯಾಮವನ್ನ ಕೊಡ್ತಾರೆ. ಆ ದೆವ್ವದ್ ಜೊತೆ ದೊಡ್ಡ ಯುದ್ಧ ಆಗೋಕು ಮುಂಚೆ ನಮ್ಮ ಹೀರೋ ಏನ್ ಮಾಡ್ತಿದ್ದ ಅಂತ ನೋಡಿ. ಈ ಒಂದ್ ಡೀಟೇಲ್ ಇದೆಯಲ್ಲ, ಇದು ಅವನ್ನ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತೋರ್ಸತ್ತೆ. ಅವನ ದಿನದ ಕೆಲ್ಸಗಳನ್ನ ನೋಡಿ. ಪ್ರಾಣಿಗಳಿಗೆಲ್ಲ ಆಹಾರ ಹಾಕೋ ಈ ಸಣ್ಣ ವಿವರ ಅವನು ಬರೀ ಜಗತ್ತನ್ನ ಕಾಪಾಡೋ ದೇವನಲ್ಲ, ಪ್ರಾಣಿಗಳನ್ನ ಪ್ರೀತಿಸೋ ಒಬ್ಬ ಹುಡುಗ ಕೂಡ ಅನ್ನೋದನ್ನ ತೋರಿಸುತ್ತೆ. ಇದರಿಂದ ಅವನ ಪಾತ್ರಕ್ಕೆ ಒಂದು ತೂಕ ಬರುತ್ತೆ. ಆದ್ರೆ ಈ ಶಾಂತಿ ಜಾಸ್ತಿ ಹೊತ್ತು ಇರೋದಿಲ್ಲ. ಇಲ್ಲಿವರೆಗೂ ಎಲ್ಲೋ ಇದ್ದ ಯುದ್ಧ ಈಗ ಆ ಹುಡುಗನ ಪರ್ಸನಲ್ ಯುದ್ಧವಾಗಿ ಬದಲಾಗುತ್ತೆ. ಸಂಘರ್ಷ ಈಗ ನೇರವಾಗಿ ಅವನ ಮುಂದೆ ಬಂದು ನಿಲ್ಲುತ್ತೆ. ಒಳ್ಳೆ ಕಥೆಗಳಲ್ಲಿ ಪಾತ್ರಗಳು ಸಮಯದ ಜೊತೆ ಬೆಳೀತವೆ. ಈ ಕಥೆಯಲ್ಲೂ ಹಾಗೆ ಆಗತ್ತೆ. ಕಥೆ ಈಗ ಒಂದು ದೊಡ್ಡ ಟೈಮ್ ಜಂಪ್ ತಗೊಳುತ್ತೆ. 10 ವರ್ಷಗಳ ನಂತರ ಅಂತ ಹೇಳೋ ಮೂಲಕ ನಮ್ ಹೀರೋನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಅಂತ ಲೇಖಕರು ಸೂಚಿಸ್ತಾರೆ. ಇದೊಂದು ಕ್ಲಾಸಿಕ್ ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್. ಈ ಬದಲಾವಣೆ ಎಂಥದ್ದು ಅಂತ ನೋಡಿ. ಮೊದಲು ಅವನು ತೋಟದ ಮನೆಯಲ್ಲಿದ್ದ ಒಬ್ಬ ಹುಡುಗ ಅಷ್ಟೇ. ಆದ್ರೆ 10 ವರ್ಷದ ನಂತರ ಅವನು ಅತ್ಯಂತ ದೊಡ್ಡ ದೇವರು. ಎಂಥ ಡ್ರಾಮ್ಯಾಟಿಕ್ ಟ್ರಾನ್ಸ್ಫರ್ಮೇಷನ್. ಹೀರೋ ದೊಡ್ಡವನಾದ ಹಾಗೆ ಸಮಸ್ಯೆಯೂ ದೊಡ್ಡದಾಗಿದೆ. ಈಗ ಒಂದಲ್ಲ 4 ದಿವ್ಯಗಳು ಇಡೀ ಭೂಮಿಯನ್ನೇ ನಾಶ ಮಾಡ್ತಾ ಇವೆ. ಕಥೆಯ ಗಂಭೀರತೆ ಈಗ ಇನ್ನಷ್ಟು ಜಾಸ್ತಿಯಾಗಿದೆ. ಈಗ ಅವನು ಅತ್ಯಂತ ದೊಡ್ಡ ದೇವರು ಆಗಿರೋದ್ರಿಂದ ಸುಮ್ನೆ ಹೋಗಿ ಫೈಟ್ ಮಾಡೋದಿಲ್ಲ. ಬದಲಿಗೆ ಒಬ್ಬ ಲೀಡರ್ ತರಹ ಒಂದು ಪಕ್ಕಾ ಪ್ಲಾನ್ ಮಾಡ್ತಾನೆ. ಅವನ ಪ್ಲಾನ್ ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ. ಮೊದಲು ಸಮಸ್ಯೆಯನ್ನ ಅಳಿಯೋದು, ಆಮೇಲೆ ಹೆಲ್ಪ್ ಕೇಳೋದು, ಒಂದು ಟೀಮ್ ಕಟ್ಟೋದು, ಆಮೇಲೆ ಕೊನೆಗೆ ಅಟ್ಯಾಕ್ ಮಾಡೋದು. ಇದು ಬರೀ ಯುದ್ಧದ ವಿವರಣೆ ಅಲ್ಲ, ಇದೊಂದು ಕಂಪ್ಲೀಟ್ ಯುದ್ಧ ತಂತ್ರ. ಹಾಗಾದ್ರೆ ಈ ಚಿಕ್ಕ ಕಥೆಯಿಂದ ಕಥೆ ಹೇಳೋ ಕಲೆಯ ಬಗ್ಗೆ ನಾವು ಏನನ್ನ ಕಲಿಬಹುದು? ಒಂದು ಒಳ್ಳೆ ಕಥೆಗೆ ಬೇಕಾಗಿರೋ ಮೂಲ ಅಂಶಗಳು ಅಂದ್ರೆ ಕಾನ್ಫ್ಲಿಕ್ಟ್, ಟ್ರಾನ್ಸ್ಫರ್ಮೇಷನ್ ಮತ್ತು ಎಸ್ಕಲೇಷನ್, ಇವೆಲ್ಲ ನಮ್ಮೆಲ್ಲರಲ್ಲೂ ಸಹಜವಾಗಿಯೇ ಇರುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಕಥೆ ಹೇಳೋದು ಮನುಷ್ಯನ ಸಹಜ ಗುಣ. ಕೊನೆಗೆ ಹೇಳೋದಾದ್ರೆ, ಒಂದು ಮಹಾಕಾವ್ಯ ಬರೆಯೋಕೆ 1000 ಪುಟಗಳೇ ಬೇಕಂತೇನಿಲ್ಲ ಅಲ್ವಾ. ಮುಖ್ಯವಾಗಿ ಬೇಕಾಗಿರೋದು ಅದ್ಭುತವಾದ ಕಲ್ಪನೆ ಅಷ್ಟೇ. ಅದಕ್ಕೆ ಈ ಪುಟ್ಟ ಕತೆಗಿಂತ ದೊಡ್ಡ ಸಾಕ್ಷಿ ಇನ್ನೇನ್ ಬೇಕು?